ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಮಾತಾಡೋ ಅತಿವಲ್ ಜಾಸ್ತಿ ಆಗ್ಬಿಟ್ಟಿದೆ. ಅದು ಅವ್ರ ಅಭ್ಯಾಸ ಇರಬೇಕು. ನಾವು ಮೊನ್ನೆ ವಾಣಿಜ್ಯ ಮಂಡಿಗೆ ನಿರ್ಮಾಪಕ ಸಂಘಕ್ಕೆ ನಿರ್ಮಾಪಕರ ಬಗ್ಗೆ ಮತ್ತು ಜನನಾಯಕನ ಸಿನಿಮಾ ಬಗ್ಗೆ ಚಂದ್ರಚೂಡ್ ಚಂದ್ರ ಆಚಾರ್ ಇವರು ಅಗೌರವಾಗಿ ಮಾತಾಡಿದರು. ಕಾಂಡಮ್ಸಿಂದ ಇದೇನು ಕಾಂಡಮ್ಸ್ ಎಲ್ಲ ಕೊಡ್ತಾರೆ, ಕಾಂಡಮ್ ಟು ಕಾಂಡಮ್ಸ್ ಕೊಡ್ತಾರೆ ಅಂತ ಹೇಳಿದರು. ಅದಕ್ಕೆ ಇಡೀ ನಿರ್ಮಾಪಕರು ಯಾರು ಕೊಟ್ಟರು ಪಾಪ ತೊಂದರೆ ಇಲ್ಲ, ಅವ್ರು ಕೇಳಿದ್ದಾರೆ ಯಾರು ಕೊಟ್ಟರು ನೋಡೋಣ ಹೇಳಿ ಅಂತ ಹೇಳಿದ್ರೆ ಅವರು ತಪ್ಪಿಸ್ಕೊಳ್ಳೋ ಬಾಧೆ ಮಾಡ್ತಾರೆ. ಅದಕ್ಕೆ ಇಡೀ ಉದ್ಯಮ ಚಿತ್ರೋದ್ಯಮವಾಗಿ ನಮ್ಮ ಹೈಕೋರ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಿಸಿ ಅವ್ರ ಮೇಲೆ ಕ್ರಿಮಿನಲ್ ಕೇಸು ರಿಜಿಸ್ಟರ್ ಮಾಡಿದ್ದಾರೆ. ಇಷ್ಟ ಆಗಿದೆ. ತದನಂತರ ಅವತ್ತೆಲ್ಲ ಮಾಧ್ಯಮದವ್ರು ಇದ್ದಾಗ ನನ್ನನ್ನು ಪಾಪ ಕೆಲವು ಮಾಧ್ಯಮದವ್ರು ಕೇಳಿದ್ರು, ಏನು ಸರ್ ಇದಕ್ಕೇನೈತೆ? ಇಲ್ಲ, ಅದು ಆ ವಿಷಯದಲ್ಲಿ ಆ ಥರ ಹೇಳಿರೋ ತಪ್ಪು. ಸಿನಿಮಾ ಅನ್ನೋದೇನು ಅವ್ನಿಗೆ ಗೊತ್ತಿದೆ, ಸಿನಿಮಾ ಬಂಡವಾಳ ಹಾಕಿರೋದು ಗೊತ್ತಾಗಿರುತ್ತೆ, ನಿರ್ಮಾಪಕ ಯಾರು, ದುಡ್ಡು ತಂದವನೇನೋ ಗೊತ್ತಿರುತ್ತೆ, ಸುಮ್ಮನೆ ಯಾವುದೋ ನೀನು ಕೂತ್ಕೊಂಡು ಗಾಳಿದು ಗುಂಡಾರ್ಸೋದು ಬೇಡ ಅಂತ ಹೇಳಿದಾಗ ಆಮೇಲೆ ಕೆಲವು ಮಾಧ್ಯಮದವ್ರು ನನ್ನನ್ನು ಕೇಳಿದ್ರು, ಸರ್ ಇದ್ರ ಬಗ್ಗೆ ಸುದೀಪ್ ಅವ್ರ ಜೊತೆಲಿರ್ತ ಅವ್ರು ಹೇಳಬಾರ್ದ ಅಂತೇಳ ಕೇಳಿದ್ರು. ನಾನು ಹೇಳಿದೆ, ಪಾಪ ಅವ್ರಿಗೆ ವಿಷಯ ಗೊತ್ತಿದೆಯೋ ಗೊತ್ತಿಲ್ಲ, ಗೊತ್ತಿರೋ ಅವ್ರು ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ, ಅವ್ರು ಉಗಿತಾರೆ. ನಮಗೆ ಗೊತ್ತಿರೋ ಅವ್ರಿಗೆ ಈ ವಿಷಯ ಗೊತ್ತಿರಲ್ಲ, ಬಟ್ ಅವ್ರಿಗೆ ಗೊತ್ತಿದ್ರೆ ಈ ಥರದ ವಿಷಯದ ಹೇಳಲ್ಲ ಅಂತ. ಅದಕ್ಕೆ ಸುದೀಪ್ ವಿಷಯ ತಗೊಂಡು ನಾನು ಮಾತು ಹೇಳಿದೆ, ಸುದೀಪ್ ಅವ್ರಿಗೆ ಗೊತ್ತಿರಲ್ಲ ಅಂತ. ಅದನ್ನು ಸುದೀಪ್ ಅವರಿಗೆ ನನ್ನನ್ನು ತಿಳಿಸಿಬಿಟ್ಟಿದ್ದೀರಾ ಅಂತ ಇವನು ನನ್ನನ್ನು ಏನಂದರೆ ಕೊಬ್ಬರಿ ಮಂಜ, ಕೋಕೋನಟ್ ಮಂಜ ಅಂತ ಇವನು ಈ ರೀತಿ ನನ್ನನ್ನು ನಿನ್ನ ಬಿಡಲ್ಲ, ನನ್ನ ಜೀವನ ಇರೋ ಗಂಟ ಬಿಡಲ್ಲ ಅಂತೇನೋ ಅಂದಿದ್ದಾನೆ. ಪಾಪ ಇರಲಿ, ಅವನು ಅಂದಿದ್ದಾನೆ. ಅವನು ಬುದ್ಧಿವಂತ, ಬುದ್ಧಿಜೀವಿ, ನಾನು ವಿಜ್ಞಾನಿ, ಜ್ಞಾನಿ, ನಾನು ವಿದ್ಯಾವಂತ, ಹೋರಾಟಗಾರ ಇವೆಲ್ಲ ಮಾತಾಡ್ತಾನೆ. ಅವ್ನು ಮಾತಾಡೋ ಕಲ್ಚರ್ ಗೊತ್ತಿಲ್ವ? ಅವನು ಏನು ನನ್ನ ಬಿಡಲ್ಲ, ನಾನು ಸ್ಮಗ್ಲರ, ಇಲ್ಲ ನಾನು ಗಾಂಜಾ ಮಾಡ್ತಿದ್ನ, ಇಲ್ಲ ನಾನೇನು ಬೇರೆ ಮಾಡ್ತಿದ್ನ, ಇಲ್ಲ ಬೇರೆಯವ್ರ ಥರ ನಾನೇನು ಬೇರೆ ಪಿಂಪ್ ಕೆಲಸ ಮಾಡ್ತಿದ್ನ? ಕೆ ಮಂಜು ಅಂತ ಅವ್ನಿಗೇನು ಗೊತ್ತೈತೆ? ಕೆ ಮಂಜು ಇತಿಹಾಸ ಐತೆ. 55 ಸಿನಿಮಾ ಮಾಡಿದ್ದೀನಿ, ಸುಮಾರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, ಕೋಟ್ಯಾಂತರ ರೂಪಾಯಿ ಸಿನಿಮಾ ಕಳೆದಿದ್ದೀನಿ. ಅದು ನನ್ನ ವೃತ್ತಿ, ಇದು ನಂಗೆ ದೇವರಿದ್ದಂಗೆ. ನಾವಿಲ್ಲಿ ಬಂದವರು ಪೂಜೆ ಮಾಡ್ತೀವಿ, ಪವಿತ್ರವಾಗಿದೆ ನಮ್ಮ ದೇವಸ್ಥಾನ ಥರ. ಸಿನಿಮಾನ ನಾವು ಗೌರವಿಸ್ತೀವಿ, ಅದು ನಮ್ಮ ವೃತ್ತಿ. ಯಾರೇ ಬರಲಿ, ಇದಕ್ಕೆ ಬರಬೇಕು ಅಂದರೆ ಎಲ್ಲರಿಗೂ ಯೋಗ ಇಲ್ಲ. ತುಂಬ ಜನ ಇದ್ದಾರೆ, ತುಂಬ ಜನ ಬರ್ತಾರೆ. ನಾವು ನಿರ್ಮಾಪಕರು ಉಳ್ಕೋಬೇಕು, ನಿರ್ಮಾಪಕರು ಶಿಸ್ತು ಕಲಿಸ್ಬೇಕು ಅಂತ ಒಂದು ಅಸೋಸಿಯೇಷನ್ ಇದೆ. ಸುಮ್ಮನೆ ಅಲ್ಲ, ಇಲ್ಲಿ ಆದಿಲೋಗೋ ತೀಟೆ ತೀರೋನಿಗೆಲ್ಲ ಮಾತಾಡೋಕ್ಕಲ್ಲ ಇರೋದು. ಆಮೇಲೆ ಅವನ ಇಂಡಸ್ಟ್ರಿ ಸಾಧನೆ ಇದೆ, ಯಾವ ಕತೆ ಬರ್ತಿದ್ದಾನೆ, ಯಾರಿಗೆ ಕತೆ ಕೊಟ್ಟಿದ್ದಾನೆ, ಯಾವ ಆಕ್ಟ್ ಮಾಡಿದ್ದಾನೆ, ಇವನು ಎಷ್ಟು ಜನ ಬ್ಲ್ಯಾಕ್ ಮೇಲ್ ಮಾಡೋನೆ. ಸುಮಾರು ಇದು ಬಂದಾಗ ನನಗೆ ಎಷ್ಟು ಜನ ಫೋನ್ ಮಾಡಿದ್ರು ಗೊತ್ತಾ? ಸರ್ ಅವ್ನು ಹಿಂಗಿದೆ, ಫ್ಯಾಮಿಲಿಗಳ್ದಿದೆ, ಆಮೇಲೆ ಇದೆಲ್ಲ ಹೇಳಿದೆ. ನಾನು ಹೇಳಿದೆ, ಅವ್ನು ವೈಯಕ್ತಿಕ ವಚನ ನನಗೆ ಬೇಕಾಗಿಲ್ಲ. ಅವ್ನು ಪರ್ಸ್ನಲ್ ಏನಾರು ಮಾಡ್ಕೊಳ್ಳಿ, ಅವನಿಷ್ಟ ಯಾರನ್ನಾರು ಕರ್ಕೊಂಡು ಹೋಗಲಿ, ಅವ್ನು ಏನು ಕಾಂಡ ಮಾಡೋ ಸಪ್ಲೈ, ಅದು ಅವನ ಇಷ್ಟ, ನನಗೆ ಸಂಬಂಧ ಇಲ್ಲ. ನಾನು ಯಾಕೆ ಮಾತಾಡಬೇಕು? ನನ್ನ ಚಿತ್ರೋದ್ಯಮ ನನ್ನ ಮನೆ. ನಾನಿವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷ, ನಮಗೆ ಗೆಲ್ಲಿಸಿದರೆ ಆಯ್ಕೆ ಮಾಡಿದೆ. ನಿರ್ಮಾಪಕ ಕಷ್ಟ ಸುಖ ನನ್ನ ಕರ್ತವ್ಯ. ಅದರಿಂದ ಯಾರೇ ಆಗಲಿ ಈ ವಿಷಯದಲ್ಲಿ ಚಿತ್ರರಂಗದ ಬಗ್ಗೆ ಆಗಲಿ ಅಗೌರವ ಮಾತಾಡೋದು ಇದು ನನಗೆ ಇಷ್ಟ ಆಗಲ್ಲ. ಆಮೇಲೆ ಕೆ ಮಂಜು ಅಂತ ನನಗೆ ಗೊತ್ತು. ನನ್ನ ಮಕ್ಳಿಗೆ ಒಳ್ಳೆ ತಂದೆ, ನಮ್ಮ ಬಂಧುಗಳಿಗೆ ಒಳ್ಳೆ ಕೆ ಮಂಜು ರಿಲೇಷನ್ನು, ಚಿತ್ರೋದ್ಯಮಕ್ಕೆ ಒಳ್ಳೆ ನಿರ್ಮಾಪಕ. ಅವನು ಇತಿಹಾಸ ತಗೊಳ್ಳಿ, ವಾಟ್ ಈಸ್ ಸಿ, ಅದು ಅವನು ವೈಯಕ್ತಿಕ, ನಾವು ಕೇಳೋಕೆ ಹೋಗಲ್ಲ. ಆಮೇಲೆ ನಾವು ಅವತ್ತೇನಾರು ಅವನ ಬಗ್ಗೆ ಹಗುರವಾಗಿ ಅವನು ಪರ್ಸನಲ್ ಮಾತಾಡಿದ್ದೀವಾ? ಪರ್ಸನಲ್ ಮಾತಾಡಿದರೆ ಯಾಕಪ್ಪ ನಾವು ಪರ್ಸನಲ್ ಮಾತಾಡಿದ್ರೆ ಕೇಳ್ಬೋದು, ತಪ್ಪೇನಿಲ್ಲ. ನಾವು ಮಾತಾಡೋದು ನಮಗೆ ಬೇಕಿಲ್ದಿರೋ ವಿಷಯ. ನಮ್ಮ ಚಿತ್ರೋದ್ಯಮದ ಬಗ್ಗೆ, ನಾವು ಸಿನಿಮಾ ಬಗ್ಗೆ ಮಾತಾಡಿದೆ. ಇದು ಯಾರು ಕೊಟ್ಟರು ತೋರ್ಸಪ್ಪ ಅಂತ ಹೇಳಿ ತಪ್ಪೇಳಿ. ನೀನು ಬುದ್ಧಿವಂತ ಆಗ್ಬಿಟ್ಟು ನನಗೆಲ್ಲ ಗೊತ್ತಿದೆ, ನಾಲೆಡ್ಜ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾನು ಫೋನ್ ಮಾಡಿ, ಅವ್ನು ನನ್ನ ಗೆಳೆಯ, ಕರೆಕ್ಟು ಫ್ರೆಂಡ್ ಆಗಿದ್ದ, ಗೆಳೆಯಾಗಿದ್ದ, ಕತೆ ಮಾಡು ಅಂತ ಹೇಳಿದೆ. ಆಮೇಲೆ ನೀನು ಕತೆ ಫ್ರೆಂಡು ಅಂತ ತಕ್ಷಣ ನೀನು ಕಂಡಮ್ ಕೊಟ್ಟು ಪಡಿದ್ರು ಅಂತ ಕತೆ ಹುಚ್ಚನಾಗಿ ಕತೆ ಆಯ್ತಾ? ಪಡಿದು ದುಡ್ಡು ಹಾಕಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡು ಅವನ ಪರಿಸ್ಥಿತಿ ಅವ್ನಿಗಿರ್ತದೆ. ಸಂಪಾದನೆ ಮಾಡಿದ್ರೆ ಕಳೆದಿರ್ತೀವಿ, ನಮ್ಮ ಮನೆ ಬರ. ಇವತ್ತು ಯಾವ ಪ್ರೊಡ್ಯೂಸರು ನಿನಗೆ ದುಡ್ಡು ತೊಗೊಂಡೋಗಿದ್ದಾರೆ? ಅದು ನಮ್ಮ ಮನೆ ಬರ. ನಾವು ಯಾರು ಕೇಳಿಲ್ಲ, ನಿಮ್ಮನ್ನ ಯಾರು ಕೇಳಿದ್ವಾ? ನಮ್ಮನ್ನ ಯಾರು ಬಂದು ನೀವು ಸಿನಿಮಾ ಮಾಡಿ? ಇಲ್ಲ, ತಪ್ಪೇನಿಲ್ಲ. ನಾವು ಇನ್ನು ಮುಂದಕ್ಕೆ ಎಚ್ಚರಿಕೆಯಿಂದ ನಿರ್ಮಾಪಕಿಗೆ ಮೈಂಡ ಕ್ಲೀನಾಗಿ ಹೇಳ್ತಾ ಇದ್ವಿ. ಎಲ್ಲ ಹೊಸರು ಬಂದಂಥವ್ರು ಕೆಲವು ಪಾಪ ಗೊತ್ತಿರಲ್ಲ, ಈ ರೀತಿ ಮಾಡಿ ಇಂಡಸ್ಟ್ರಿ ಹಾಳಾಗಿ ಹೋಗ್ತಾ ಇದೆ, ಬೇಡ ಈ ರೀತಿ ಮಾಡೋಣ ಅಂತ. ಅದು ನಮ್ಮ ನಿರ್ಮಾಪಕ ಎಚ್ಚರಿಕೊಂಡು ನಮ್ಮ ಧರ್ಮ. ನಾವು ಯಾರಿಗಾರು ಬೇರೆ ಯಾರಿಗಾರು ಮೋಸ ಮಾಡಿದ್ದೀವ? ಟೆಕ್ನಿಷಿಯನ್ ಕಾಸು ಕೊಡಲ್ಲ, ಇವ್ನು ನೋಡೋಣ. ಟೆಕ್ನಿಷಿಯನ್ಗೆ ಅಟ್ಲೀಸ್ಟ್ 5 ಸಾವಿರ ಕೊಡಿದ್ರೆ, ಅಟ್ಲೀಸ್ಟ್ 2 ವಾರ 50 ಸಾವಿರ ಕೊಡಿದ್ರೆ 25 ಸಾವಿರ ತೊಗೊಂಡೋಗಿರ್ತಾನಲ್ಲ. ನಿರ್ಮಾಪಕ 25 ರೂಪಾಯಿ ಬಂದಿರಲ್ಲ. ಪರಿಸ್ಥಿತಿ ಯಾವ ರೀತಿ ಇದೆ? ಆಮೇಲೆ ನಿನ್ನ ಕೊಡುಗೆ ಏನಿದೆ? ಮಾತಾಡೋ ಹಕ್ಕಿದೆ ಅಂತ ನೀನೇನು ಮಾಡ್ಬೋದಾ? ಆಮೇಲೆ ನಾವು ಪತ್ರಕರ್ತ ಸಂಘಕ್ಕೆ ಹೇಳಿದ್ವಿ, ದಯವಿಟ್ಟು ಈ ಥರದವ್ರನ್ನ ಇಟ್ಕೊಂಡ್ರೆ
ನಾವು ಚಿತ್ರರಂಗ ಇನ್ನು ಮುಂದಕ್ಕೆ ನಮ್ಮ ಸಹಕಾರ ಕಡಿಮೆ ಆಗುತ್ತೆ. ನಾವು ಯಾರಿಗೂ ನಿಮ್ಮ ಬಾಯ್ಕಾಟು ಇದು ನಾವು ಹೇಳಲ್ಲ. ನಾವು ಅಸಹಕತೆ ತೋರಿಸ್ತೀವಿ, ನಮಗೆ ಬೇಕಾಗಿಲ್ಲ. ನಮಗೆ ಚಿತ್ರೋದ್ಯಮ ಬೆಳಿಬೇಕು, ನಾವೆಲ್ಲ ಒಂದು ಲಿಂಕು, ಒಂದು ಫ್ಯಾಮಿಲಿಯಿಂದ ಗೌರವ ಕೊಡೋದು. ಅದನ್ನು ಬಿಟ್ಬಿಟ್ಟು ಅವನು ಹೇಳ್ದ ಏನು ಹೇಳ್ದ, ಆಮೇಲೆ ನಮ್ಮ ಮಾಧ್ಯಮರು ಕೇಳೋ ಪ್ರಶ್ನೆ ಉತ್ತರ ಕೊಡಬಾರ್ದ? ಅವ್ರು ಪಾಪ ಏನು ಕೇಳಿಲ್ಲ. ಸುದೀಪ್ ಅವ್ರ ಜೊತೆಲಿರ್ತಾರೆ, ಸುದೀಪ್ ಹಿಂಗೆ ಮಾತಾಡಿ ಅವ್ರು ಹೇಳ್ಬೋದಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲಪ್ಪ, ಗೊತ್ತಿ ರೀತಿ ಮಾತಾಡೋಕೆ ಅವಕಾಶ ಕೊಡೋದು. ಪಾಪ ಅವರು ಪ್ರೊಡ್ಯೂಸರ್, ಸುದೀಪ್ ಅವ್ರು ಪ್ರೊಡ್ಯೂಸರ್ ಅಲ್ವಾ, ಅವ್ರ ನಟ, ನಿರ್ದೇಶಕ, ನಿರ್ಮಾಪಕರು, ಅವ್ರು ಗೊತ್ತಾರ ಸುಮ್ಮನೆ ಇರ್ತಾರ ಅಂತ ನಾನು ಹೇಳಿದ್ಬಿಟ್ರೆ ನಮಗೆ ಸಂಬಂಧ ಇಲ್ಲ. ಅದ್ರಲ್ಲಿ ತಪ್ಪೇನಿದೆ? ತಪ್ಪೇ ಇಲ್ಲ. ಅದಕ್ಕೆ ಇದನ್ನು ಆಮೇಲೆ ಅವನು ಏಂತಗಿದ್ದು ಮಾತಾಡ್ದ ಅಂದರೆ ಇದು ಸ್ಟ್ರಾಂಗ್ ಆಗಾಗ್ತದೆ. ಏನು ಅನ್ಕೊಂಬಿಟ್ಟಿದ್ರು ಮೊದಲು, ಏನೋ ಅಂದರೆ ಗಾಳಿ ತರಿಸ್ಬಿಡ್ತಾರಂತ. ಇದು ದಿಕ್ಕು ತಪ್ಪಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ. ಆಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಎಲ್ಲಿದೆ? KVN ಸಂಸ್ಥೆಯವರು ಕಂಪ್ಲೇಂಟ್ ಕೊಟ್ಟಿದ್ದು ವಾಣಿ ನಿರ್ಮಾಪಕ ಸಂಘಕ್ಕೆ. ನೀನು ಯಾರು ಫೋನ್ ಮಾಡೋದು? ನಿರ್ಮಾಪಕ ಸಂಘಕ್ಕೆ ಮಾತಾಡಬೇಕು, ಬಂದು ಹೇಳಬೇಕು, ತಪ್ಪು ಅದು ಕೂತ್ಕೊಂಡು. ನೀನು ಯಾರಿಗೋ ಕೂತ್ಕೊಂಡು ಫೋನ್ ಮಾಡ್ಬಿಟ್ಟು ನಾನು ಅವ್ರಿಗೆ ಹೇಳ್ದೆ ಏನರ್ಥ? ಅದು ಹೇಳಿದ್ದಾನೆ ಅವನು. ಏನೋ ಪೇಜಲ್ಲಿ ನಾವು ಪೇಜ್ ಅದು ಓದಲ್ಲ ಬಿಡಿ, ನಮಗೆ ಅವನು ಓದೋಷ್ಟು ನಾವು ಆ ಕ್ಯಾಟಗಿರಿ ನಮಗಿಲ್ಲ. ನಮಗೆ ಯಾವುದೋ ಒಂದು ಗೌರವ ಇದೆ, ಅದರಿಂದ ನಾವು ಅದೆಲ್ಲ ಓದಕ್ಕೆ ಹೋಗಲ್ಲ. ಕ್ಯಾಟಗಿರಿ ಯಾರಿಗೆ ಹೇಳಬೇಕು? ಅಸೋಸಿಯೇಷನ್ ಬರಬೇಕು, ಸರ್ ಹಿಂಗಾಗಿದೆ, ಈ ರೀತಿ ಆಗಿದೆ, ಇದಕ್ಕೆ ದಯವಿಟ್ಟು. ಆಮೇಲೆ ಅದನ್ನು ಬಿಟ್ಟು ನಾನು ಕನ್ನಡ ನಿರ್ಮಾಪಕರಿಗೆ ಹೇಳಿಲ್ಲ, ತಮಿಳು ನಿರ್ಮಾಪಕರಿಗೆ ಹೇಳಿದ್ದೀನಿ. ತಮಿಳು ನಿರ್ಮಾಪಕನೇ ಇಲ್ವಾ? ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ನಾವೆಲ್ಲ ಅಂತ ಯಾಕೆ ತಮಿಳು, ತೆಲುಗು, ಮಲಯಾಳಿ ಈ ಥರ ಬರ್ತದೆ? ನಾವು ನಾಡು ನುಡಿ ಭಾಷೆ ಹೋರಾಟಕ್ಕೆ ನಾವು ಯಾವತ್ತು ಕನ್ನಡಿಗರು, ಅದರಲ್ಲಿ ಎರಡನೇ ಮಾತಿಲ್ಲ. ನೀನೇ ನಾರಾಯಣ ಕೊಡ್ತಾರೆ, ಕನ್ನಡ ಕೊಡಾರಿದ್ಯಾ ನೀನು? ಇನ್ನು ಅವ್ರುಗಳು ಅವ್ರನ್ನ ನಾವು ಕನಸು ಅಂತ ಹೇಳ್ತೀವಿ. ಅವ್ರ ಹೋರಾಟ, ನೀರು ನಾಡು ನುಡಿ ಪ್ರತಿಯೊಂದು ವಿಷಯದ ಕನ್ನಡಿಗ ನಮ್ಮ ಸಂಘ ಸಂಸ್ಥೆ ಓಡಾಡ್ತೇವೆ. ನಾವು ಸಿನಿಮಾ ತೋರಿಸ್ಬೇಕು ಜೊತೆ ದಯವಿಟ್ಟು ಕೆಲವು ಟೈಮ್ ಹೋಗಿರಲ್ಲ. ಅವರು ಇವತ್ತು ನಮ್ಮ ಭಾಷೆ ಉಳಿತೈತೆ, ನಿನ್ಗೆ ಕನ್ನಡ ಅವ್ರ ಸಂಘಗಳು. ನೀನು ಯಾವುದು ಹೋರಾಟಕ್ಕೆ ಹೋಗಿದ್ಯಪ್ಪ ನೀನು? ಟೋಕನ್ ಹಾಕೊಂಡು ನೀನು ಎಲ್ಲಾರ್ಥವು ಹಾಕೊಂಡು ನೀನು ಇವೆಲ್ಲ ಈ ಮಾತಾಡ್ತೀಯ. ಫಸ್ಟು ಅವಿವೇಕಿತನ ಮಾತು. ನೀನು ವಿದ್ಯಾವಂತ ಅಲ್ವಾ, ಬುದ್ಧಿ. ಅವ್ನು ಹೇಳೋನೆ ಕೊಬ್ಬರಿ ಮಂಜುಂಗೆ ಕನ್ನಡ ಬರಲ್ಲ, ಅವ್ರಿಗೆ ಇಂಗ್ಲೀಷ್ ಬರಲ್ಲ, ನಾನೇನು ಮಾತಾಡಲಿ? ನಾನು ವಿದ್ಯಾವಂತ ಅಲ್ಲ. ವಿದ್ಯಾವಂತ ಆಗಿ ನಿನ್ನ ಥರ ಪೆನ್ ತಗೊಂಡು ಯಾವುದೋ ಕೂತ್ಕೊಂಡು ಯಾರಿಗೋ ಯಾಮಾರಿಸ್ಬಿಟ್ಟು ಟಿಕೆಟ್ ತೊಗೋತಿದ್ದೆ, ಇದು ತೊಗೋತಿದ್ದೆ, ದುಡ್ಡು ಇಸ್ಕೊತಿದ್ದೆ. ನಾನು ವಿದ್ಯಾವಂತ ಅಲ್ಲ, ನಾನೊಬ್ಬ ರೈತನ ಮಗ. ನಾನು ಬೆಳೆದು ಬಂದ ದಾರಿಗಿದು. ಇವತ್ತು ನನ್ನ ಭಗವಂತ ಮಾಡಿದ ರೈತರ ಮಗನ ಮಣ್ಣಿನ ಮಗನಿಂದ ಬಂದು ನಾನು ಇವತ್ತು ಎಲ್ಲಿದ್ದೀನಿ? ನಾನು ಎಲ್ಲಿದ್ದೀನಿ? ನನ್ನ ಭಗವಂತ ಅಲ್ಲಿ ಕೂಡ್ಸೋದು. ನಿನ್ನೆಲ್ಲಿಟ್ಟವನೆ? ವಿದ್ಯಾವಂತ, ಬುದ್ಧಿವಂತ, ನಾನು ಶೂರ ಧೀರ ಎಲ್ಲಿಟ್ಟವನೆ? ವಿವೇಕ ಇರಬೇಕು, ಅವಿವೇಕಿತರ ಮಾತಾಡಬಾರ್ದು. ನೀನು ಮಾತಾಡಿ ನಿನ್ಗೆ 100ರಷ್ಟು. ಅವನು ಮ್ಯಾಡ್ ಅಂತೆ, ಅವ್ನು ಮ್ಯಾಡ, ನಾನು ವೆರಿ ಬ್ಯಾಡ್. ನಾನೇನು ಆರ್ಡಿನರಿ ಅಲ್ಲ. ಭಾಷಾ ಪಿಕ್ಚರ್ ನೋಡೋರ? ಕೋಟಿಗೊಬ್ಬ ನೋಡೋಣ? ಕೆ ಮಂಜುತ್ ಹತ್ರ ಫ್ಲ್ಯಾಶ್ ಬ್ಯಾಕ್ ಐತೆ. ನನಗೆ ಒಂದೇ ಮಾತೇಳಿ ವಿಷ್ಣುವರ್ಧನ್ ಅವರು ಚಿತ್ರರಂಗದ ಬಂದಾಗ, ಕೈ ಬಾಯಿ ಕಚ್ಚೆ 3 ಚೆನ್ನಾಗಿರ್ಲಿ ಚಿನ್ನ, ಅದು ಚೆನ್ನಾಗಿ ನೀನು ಏನು ಬೇಕಾದ್ರು ಮಾಡೋಂದ್ರು. ಕೈ ಬಾಯಿ ಕಚ್ಚೆ 3 ಕರೆಕ್ಟ್ ಆಯ್ತು ನನ್ನ ಹತ್ರ. ನೀನು ಬೇಡಾದರೆ ಐ ಆಮ್ ನಾಟ್ ಆರ್ಡಿನರಿ, ಐ ಆಮ್ ಯುವರ್ ಡ್ಯಾಡ್. ನಾನಿನ್ನೂ ಒಂದೇ ಗೌರವ, ಬೆಲೆ, ತೂಕಕ್ಕಿದ್ದೀನಿ. ನೀನು ಕೌಂಟ್ಗಿರಲ್ಲ, ನನಗೆ ಕೌಂಟ್ಗಿರಲ್ಲ. ಮಾತಾಡ್ಬೇಕಾದ್ರೆ ಎಚ್ಚರಿಕೆ ಇರಬೇಕು. ಯಾರಪ್ಪನ ಮನೆ ಆಸ್ತಿ ಇಲ್ಲ ಕನ್ನಡ ಚಿತ್ರರಂಗ, ಯಾರಿಲ್ಲಿ ಬೆಗ್ಗರಿಲ್ಲ. ಎಲ್ಲರೂ ನಿರ್ಮಾಪಕರು, ಕಲಾವಿದರು, ಟೆಕ್ನಿಷಿಯನ್, ವಿ ಆರ್ ಆಲ್ ಇಂಡಸ್ಟ್ರಿ. ಆಮೇಲೆ ನಾವು ಸಿನಿಮಾನದೇನು ಅನ್ಕೊಂಡು ನಾವು ಮಾಧ್ಯಮದವ್ರ ಹಬ್ಬ ಪತ್ರಕ್ಕೆ ಎಲ್ಲರಿಗೂ ಒಂದು ಮನೆ ಥರ ಇದೀವಿ. ಏನಾದರೂ ಕಷ್ಟ ಸುಖ ಮಾತಾಡ್ತೀವಿ. ಇಷ್ಟ ಬಂದ ಕೂತ್ಕೊಂಡು ನೀನು ಯಾವುದೋ ಕೂತ್ಕೊಂಡು ಮಾಡೋದು ಏನು ಅರ್ಥ ಅನ್ಕೊಂಡಿದ್ದೀಯ? ಇವತ್ತು ಒಬ್ಬೊಬ್ಬ ನಿರ್ಮಾಪಕ ಇವತ್ತು ಇನ್ನು ಮುಂದಕ್ಕೆ ಯಾರೇ ಆಗಲಿ ಈ ರೀತಿ ಆಗಬಾರ್ದು. ನಮ್ಮಮ್ಮೆಲ್ಲ ಆಸೆ ಆಗಬಾರ್ದು. ಯಾಕೆಂದರೆ ಇವತ್ತು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಉಪ್ಪಾರಪೇಟೆಯಲ್ಲಿ FIR ಮಾಡ್ತೀನಿ, ಅರೆಸ್ಟ್ ಮಾಡ್ತೀನಿ, ಡೆಫರ್ಮೇಷನ್ ಕೇಸ್ ಹಾಕ್ತೀನಿ, 5 ಕೋಟಿ ಬಿಡಲ್ಲ. ಇನ್ನೂ 15 ಜನ ಪ್ರೊಡ್ಯೂಸರ್ ರೆಡಿ ಇದ್ದಾರೆ. 15 ಜನ ಪ್ರೊಡ್ಯೂಸರ್ ಕಂಪ್ಲೇಂಟ್ ರೆಡಿ ಮಾಡ್ತಾಯಿದ್ರೆ ಏಂತಕ್ಕೆ ನೀನು ಬೆಲೆ ಕೊಡ್ತಿದ್ದೀವಿ? ಉಡ್ಸ್ಕೊಂಡಿದ್ಯಾ ನೀನು? ಯಾರಿಗೋ ಕೂತ್ಕೊಂಡು ಯಾರಿಗೋ ಯಾರು ಇಲ್ಲಿ ಉದ್ಯಮದಲ್ಲಿ ಇಲ್ಲಿ ಯಾರು ದೊಡ್ಡವರಿಲ್ಲ. ಅಸೋಸಿಯೇಷನ್ ಇರ್ತದೆ, ಬರಬೇಕು, ಕ್ಲಾರಿಫಿಕೇಶನ್ ಕೊಡಬೇಕು, ಕಾನೂನು ಚೌಕಟ್ಟಿಂದ ಆಗುತ್ತೆ. ಅದು ಬಿಟ್ಟು ಇಲ್ಲದೆ ಇರೋದೆಲ್ಲ ಉಡಾಪೆಗಳು. ಆಮೇಲೆ ನಾನು ನ್ಯಾಯಾಲಯ ನಮ್ಮ ಲಾಯರ್ ಅಸೋಸಿಯೇಷನ್ಗೂ ಮಾತಾಡಿದ್ದೀನಿ. ದಯವಿಟ್ಟು ಈ ಥರದವ್ರಿಗೆ ಈ ಥರ ವಿಷಯದಲ್ಲಿ ಅಂದಾಗ ದಯವಿಟ್ಟು ಸಪೋರ್ಟ್ ಮಾಡಬೇಡಿ. ಈ ಥರ ಕೇಸ್ಗೆ ಯಾರು ದಯವಿಟ್ಟು ಮನವಿ ಮಾಡ್ತಿದ್ದೀನಿ. ಯಾಕೆಂದರೆ ಒಬ್ಬ ನಿರ್ಮಾಪಕ ಒಂದು ಸಂಸ್ಥೆನ, ಇಡೀ ಉದ್ಯಮನ ಕಾಂಡಾಮ್ಸ್ ಕೊಡ್ತಾರೆ. ನಮ್ಮನ್ನ ಜನ ಯಾವ ರೀತಿ ಹೇಳ್ತಾರೆ?
ನಾವು ಇವತ್ತು ಯಾವ ಮಟ್ಟ ನಮ್ಮನ್ನು ಎಷ್ಟು ಗೌರವ, ಸಿನಿಮಾ ಅಂದರೆ ಎಷ್ಟು ಗೌರವ ಇದೆ. ಇವತ್ತು ಎಂತೆಂಥವ್ರು ಬಂದಿದ್ದಾರೆ, ಇವತ್ತು ನಮ್ಮ ಸಿನಿಮಾ ಯಾವ ಮಟ್ಟ ಬೆಳೀತಾ ಇದೆ. ಇಂಥವ್ರಿಂದ ಸಿನಿಮಾಗಳು ಹೋಗ್ತಾ ಇಲ್ಲ. ನೀನು ಮಾಡಿ ಸಿನಿಮಾ ಯಾವ್ದಾದ್ರು ಇದೆ ಆಗಿದೆಯಪ್ಪ? ನೀನೊಂದು ಪಿಕ್ಚರ್ ಮಾಡಿದೆ ಬಾಲರಾಜ್ ಮಗಂದು, ಅವ್ನು ಸ್ವತ್ತೇ ಹೋದ ಪಾಪ. ಅದು ಕರ್ಮ. ಹೆಚ್ಚಿಗೆ ಮಾತಾಡ್ಬೇಕು, ಯಾರೇ ಆಗಲಿ, ನಾನಾಗಲಿ ಇನ್ನೊಬ್ಬ ಆಗಲಿ ಮಾತಾಡ್ಬೇಕಾರೆ ಏನು ಕೆ ಮಂಜು ಕೊಬ್ಬರಿ ಮಂಜು ಏನು ಎದುರು ಸಿಕ್ಕ ಮಾತಾಡ್ಬೇಕು ನೀನು. ದಯವಿಟ್ಟು ಮನೆ ಅಡ್ರೆಸ್ ಇದ್ದರೆ ಪೊಲೀಸರು ಸ್ವಲ್ಪ ಅವ್ರಿಗೆ ಹುಡುಕ್ತಾ ಇದ್ದೀವಿ, ಒಂಚೂರು ಕೊಟ್ಟರೆ ತಾವೆಲ್ಲರೂ ಒಳ್ಳೇದಾಗುತ್ತೆ. ಆಮೇಲೆ ಯಾವುದೇ ಏನಾದ್ರು ಕೇಳಿದ್ರೆ ಒಂದು ಗೌರವ ಇರಬೇಕು. ಮಾತಾಡಬೇಕು ಅಂದರೆ ಆ ವಿಷಯ ತಪ್ಪಿಸಲು ತಮಿಳ್ ಸಿನಿಮಾದವ್ರಿಗೆ ಹೇಳ್ತೀಯ, ಅಲ್ಲಿ ಹೇಳ್ತೀಯ, ಏನು ಅಂತ ಕೇಳ್ತಾರೆ, ಅದೆಲ್ಲ ಮಾತಾಡಬಾರ್ದು. ಅದರಿಂದ ನಾನು ಇವತ್ತಿಷ್ಟೇ ನಾನು ಕೇಳ್ಕೊಳ್ಳೋದೆ ಅಂದರೆ, ಮಾನಹಾನಿ ದಾಖಲೆ ಮಾಡ್ಕೊಳ್ತೀನಿ, ಬಾರ್ ಕೌನ್ಸಿಲರ್ಗೆ ಹೇಳಿದ್ದೀನಿ, ಇನ್ನು ಮುಂದಕ್ಕೆ ನಾನು ಕೋಪ್ರೇಷನ್ ಕೊಡ್ತೀನಿ. ಚಿತ್ರರಂಗದಲ್ಲಿ ಅವ್ರು ಯಾವುದೇ ಕತೆ ಆಗಲಿ, ಕತೆಗೆ ಸಂಬಂಧಪಟ್ಟಂತೆ ಸೇರಿಸ್ಕೊಂಡ್ರೆ ನಮ್ಮ ನಿರ್ಮಾಪಕರುಗಳಿಗೆ ನಾವು ಕೊಡ್ತೀವಿ. ಈ ಥರದ ನನ್ನ ವೈಯಕ್ತಿಕ ಅಲ್ಲ, ಇದು ವೈಯಕ್ತಿಕ ಅಲ್ಲ. ಪಾಪ ನೀನು ಒಳ್ಳೆ ಬ್ರಿಲಿಯಂಟು, ತಪ್ಪೇನಿಲ್ಲ, ನೀನು ಬುದ್ಧಿವಂತ, ಬುದ್ಧಿ ಇದೆ, ಎಲ್ಲ ಥರ ಇದೆ, ಅದನ್ನು ಒಳ್ಳೇದಕ್ಕೆ ಉಪಯೋಗಿಸು. ಯಾರಿಗೂ ನಾನು ಯಾವುದೋ ಒಂದು 2 ಸತಿ ಮಾಧ್ಯಮ ನೋಡಿ, ನಾನು ಇಷ್ಟು ಒಂದು ದಾದಾ ದತ್ತಿ ಇದ್ದೆ, ನನ್ನ ದಾದಾ ಅವ್ರೇನೋ ನನ್ನ ಹಬ್ಬನಿಗೆ ಗೊತ್ತಿರೋದು. ದಿನಕ್ಕೆ 24 ಗಂಟೆ 12 ಗಂಟೆ ಜೊತೆಲಿ ಇದ್ದಿದ್ದು ಕೆ ಮಂಜು, 365ದಲ್ಲಿ 275 ದಿನ ಜೊತೆ ಇದ್ದಿದ್ದು ಕೆ ಮಂಜು. ನಾವು ಹೇಳ್ಕೊಳ್ಳಿಲ್ಲ ಅವ್ರು ಯಾರು, ಅವ್ರ ಜೊತೆ ಇವತ್ತು ನಾನು ಈ ಮಟ್ಟಕ್ಕೆ ಕಾರಣ ಈ ಒಂದು ನೀಟು ಗೌರವ ಎಲ್ಲ ಅವರಿಂದ ಕಲ್ತಿರೋದು. ಎಲ್ಲ ನಾನಿವತ್ತು ಈ ಮಟ್ಟದಲ್ಲಿ ಬೇರೆ ಥರ ಆಡ್ತಿದ್ದೆ. ಇವಾಗ ಯಾರು ನಮ್ಮ ಸ್ನೇಹಿತರೊಬ್ರು ಮಾತಾಡ್ತಿರಲ್ಲ, ಒಬ್ಬ ನಿರ್ಮಾಪಕರನ್ನು ನೀವು ಅಲ್ಲೇ ಮಾಧ್ಯಮದ ಮುಂಚೆ ಮಾತಾಡ್ಕೊಂಡು ಆ ಥರ ಮಾತಾಡ್ತಿದ್ದೆ. ಅವ್ರು ಅವತ್ತು ಹೇಳಿದ್ರು, ಕೈ ಬಾಯಿ ಕಚ್ಚೆ ಕರೆಕ್ಟಾಗಿರಲಿ ರಾಜ, ಉದ್ಯಮದಲ್ಲಿ ನೀನು ತುಂಬ ಗೌರವ ಐತೆ, ಮುಂದಕ್ಕೆ ತುಂಬ ಬೆಳೆಯೋನು, ಸಮಾಜದಲ್ಲಿ ಒಳ್ಳೆ ಹೆಸರಿರಬೇಕು, ಸಮಾಜದಲ್ಲಿ ನೀನು ಬೆಳಿಬೇಕು, ಉತ್ತಮವಾಗಿರಬೇಕು, ಚಿತ್ರಕ್ಕೆ ನೀನು ಯಾವತ್ತು ಸ್ವಂತಕ್ಕೆ ಆಸೆ ಬಿಡಬೇಡ, ಬೇರೆ ಥರ ಯೋಚನೆ ಮಾಡೋದಾಗ ಅವತ್ತಿಂದ ಬಿಟ್ಬಿಟ್ಟಿದ್ದೀನಿ. ಅವ್ರ ಸೊತ್ತೆ 15-16 ವರ್ಷ ಆಯಿತು, ಅದಕ್ಕಿಂತ 15 ವರ್ಷ ಮುಂಚೆ ಸೇರಿದವನು. ನನಗೆ ಇವತ್ತು ಆಲ್ರೆಡಿ 60 ಸೀನಿಯರ್ ಸಿಟಿಜನ್. ಮಾತಾಡಬೇಕಾದ್ರೆ ಚಿತ್ರರಂಗದ ಬಗ್ಗೆ ನೀನಾಗಲಿ, ನೀನು ತಪ್ಪು ಮಾಡಿದೆ ಬಂದು ಕೇಳು, ಅದು ಉದ್ಯಮ ಏನು ಹೇಳ್ತೆ ಅಸೋಸಿಯೇಟ್ ಆಮೇಲೆ ಮಾತಾಡೋಣ. ಈ ವಿಷಯ ಡೈವರ್ಟ್ ಮಾಡೋಕ್ಕೆ ಇನ್ನೊಂದು ಹೇಳ್ತೆ, ಇನ್ನೊಂದು ಏನದು ಅರ್ಥ? ಆಮೇಲೆ ನಿನ್ನ ಬಗ್ಗೆ ನಾವೇನಾರು ಅವತ್ತು ಒಂದು ಬಗ್ಗೆ ಕೆಟ್ಟದಾಗ ಮಾತಾಡ್ತೀವ, ಒಂದು ಮಾತು ಚಂದ್ರಚೂಡ ಏನು ಹೇಳಾಯ್ತಾ ಅವನ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾವ ನಿನ್ನ ಹಿಸ್ಟ್ರಿ ಕೇಳಿದ್ರೆ ಅಸಹ್ಯ ಆಗುತ್ತೆ. ಅದು ನಿನ್ನ ವೈಯಕ್ತಿಕ, ನಮಗೆ ಬೇಕಾಗಿಲ್ಲ. ನಿನ್ನ ಪರ್ಸನಲ್ ನಾವ್ಯಾಕೆ ಕೇಳೋಣ? ಬೇಕಾಗಿಲ್ಲ, ನಮ್ಗೆ ಅಸೋಸಿಯೇಷನ್ ಸಂಬಂಧ ಇಲ್ಲ. ನಾವು ನಿರ್ಮಾಪಕರ ಕಷ್ಟಗಳಿಗೆ ಭಾಗಿಯಾಗಿರಬೇಕು, ನಿರ್ಮಾಪಕರು ಅವರು ಯಾವ ರೀತಿ ಸಿನಿಮಾ ಮಾಡಬೇಕು, ಯಾವ ರೀತಿ ಚಿತ್ರೋದ್ಯಮ ಸೊತ್ತಾಗಿದೆ, ನವಂಬರಿಂದ ಇವತ್ತು ಗಂಟೆ 200 ಕೋಟಿ ಲಾಸ್ ಆಗಿದೆ, ಯಾವ ರೀತಿ ನಿಲ್ಲಿಸಬೇಕು, ಸಿನಿಮಾ ಯಾವ ರೀತಿ ಮಾಡಬೇಕು, ಕಲಾವಿದರ ಜೊತೆ ಯಾವ ರೀತಿ ಸಹಕರಿಸಬೇಕು, ನಾವು ಪಾಪ ಕಾರ್ಮಿಕರ ಜೊತೆ ಯಾವ ರೀತಿ ಇರಬೇಕು, ಕಾರ್ಮಿಕರು ನಾವು ಸಂಬಳ ಪಾಪ ಕಮ್ಮಿ ಕಟ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ, ಎಂತಕ್ಕೆ ಒಳ್ಳೇದಲ್ಲಿ ನಿರ್ಮಾಪಕರು ಇರ್ತಾರೆ, ಕಲಾವಿದರ ಹತ್ರ ಮಾತಾಡಿ ಯಾವ ರೀತಿ ಮಾಡೋದು. ನಾವಿದ್ರೆ ನೀವು ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಆಡ್ತೀಯಲ್ಲ, ತಪ್ಪಲ್ವಾ? ಇವತ್ತು ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ದೀನಿ, ಕೋರ್ಟೊಂದು ಆರ್ಡರ್ ತೊಗೊಂಡಿದ್ದೀನಿ, ಎಲ್ಲ ರೀತಿ ಮಾಡ್ತೀನಿ. ಇನ್ನು ಮುಂದಕ್ಕೆ ಯಾರೇ ಆಗಲಿ ಸಿನಿಮಾ ಬಗ್ಗೆ ಗೌರವ ನೀವು ಮಾತಾಡಿ, ನಿಮ್ಮ ಮಾತಿಗೆ ನಿಮಗೆಲ್ಲ ವಾಸ್ತವ ಇದೆ, ತಪ್ಪೇನಿಲ್ಲ. ಯಾವ ರೀತಿ ಮಾತಾಡ್ತೀರಾ? ಆಮೇಲೆ ಹಗುರ ಮಾತಾಡಬೇಡಿ. ಒಬ್ಬ ನಿರ್ಮಾಪಕ ಇವತ್ತು ಚಿತ್ರರಂಗದಲ್ಲಿ ಎಲ್ಲ ಗೌರವ ತುಂಬ ಜಾಸ್ತಿ ಇದೆ, ಅದನ್ನು ಕಳಿಯೋಕ್ಕೆ ಹೋಗಬೇಡಿ. ಇವತ್ತು ಕೋಟಿಗಟ್ಟಲೆ ಸಿನಿಮಾ ಮಾಡೋದು ತುಂಬ ಜನ ಬರ್ತಾ ಇದ್ದಾರೆ, ಅಂಥವ್ರಿಗೆ ಬೇರೆ ಥರ ಹೊರಗಡೆ ಹೋದರೆ ಸಿನಿಮಾ ಏನು ಸರ್ ಕಂಡಮ್ ಎಲ್ಲ ಏನಾಯ್ತು ಅದು ನಾವು ಉತ್ತರ ಹೇಳೋದು. ಯಾರೇ ಕೇಳಿದ್ರೆ ಹೊಸಬರು ಬಂದಾಗ ಸರ್ ಕಂಡಮ್ಸ್ ಎಲ್ಲ ಕೊಡ್ತಾರೆ ಅಂತ, ಹೌದಾ ಸರ್, ಹಿಂಗಂದಾಗ ಏನಾಗುತ್ತೆ ಹೇಳಿ? ಅವಮಾನ ಆಗುತ್ತೆ. ಆಮೇಲೆ ನೀವು ಮಾಧ್ಯಮದವ್ರು ಕೇಳಿದಾಗ ನೀವು ಮಕ್ಕದ ಮೇಲೆ ಎಲ್ಲ ಉಗ್ದಂಗೆ ಹೇಳ್ಬೇಕು, ತಪ್ಪೇನಿಲ್ಲ. ಕೆ ಮಂಜು ಮಾತಾಡಲಿ, XYZ ಯಾರು ಮಾತಾಡಿದ್ರು ಹೇಳ್ಬೇಕು, ಏನು ಸರ್ ಹಿಂಗೆ ಮಾತಾಡ್ತಾರ ಅಂತ. ಇದನ್ನು ದಯವಿಟ್ಟು ಮಾಧ್ಯಮದ ಮುಖಾಂತರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅಸೋಸಿಯೇಷನ್ಗೆ ಮನವಿ ಮಾಡಿದ್ದೀನಿ, ನಾನು ಕಂಪ್ಲೇಂಟ್ ವಾಣಿಜ್ಯ ಮಂಡಳಿ ಕೂಡ ಇಲ್ಲಿ ಕೊಟ್ಟಿದ್ದೀನಿ, ನಾನು FIR ಹಾಕ್ತಿದ್ದೀನಿ. ಈ ವಿಷಯ ಇಲ್ಲೇ ನಿಲ್ಲಬಾರ್ದು ಯಾವ ಕಾರಣಕ್ಕೂ. ಅವ್ನು ನನ್ನ ವೈಯಕ್ತಿಕ ನಾನೇನೋ ಮಾಡಿ ಪಾಪ ಅವ್ನ ಕೈಲಿ ಏನು ತಾಕತ್ತಿದೆ ಮಾಡಲಿ, ತೊಂದರೆ ಇಲ್ಲ. ಪಾಪ ಅವ್ನಿಗೆ ಶಕ್ತಿ ಇದೆ, ಅವ್ನ ಭುಜ ಬಲ ಇದೆ, ಅವ್ನಿಗೆ ಯಾರೋ ಹಣ ಬಲ ಇದೆ, ಯಾರೋ ರೌಡಿಗಳ ಬಲ ಇದೆ, ಯಾವ ಬಲ ಇರಲಿ ಪಾಪ, ತೊಂದರೆ ಇಲ್ಲ. ನನಗೊಂದು ಬಲ ಇದೆ, ಭಗವಂತನ ಬಲ ಇದೆ, ನಾನು ಆ ಬಲ ನಂಬಿರೋದು, ಈ ಬಲ ನಂಬಿಲ್ಲ. ಅದರಿಂದ ಅವನೇ ಯಾರೋ ರೌಡಿಗಳು ಸಪೋರ್ಟ್ ಇದ್ದಂತೆ ಅವ್ರದ್ದು ಇರಲಿ ಪಾಪ, ಅವ್ರಿಗೆ ಅದಕ್ಕೆ ನಾವು ಅವಕ್ಕೆಲ್ಲ ಆಗಲ್ಲ. ನಾವು ಜಗ್ಗಲ್ಲ, ಕುಗ್ಗಲ್ಲ, ಯಾರಿಗೂ ತಲೆ ತಗ್ಸಲ್ಲ. ನ್ಯಾಯ ನೀತಿ ಧರ್ಮಕ್ಕೆ ತಲೆ ಬಾಗೋದು. ನಾವು ಕಾನೂನು ಮೊರೆ ಹೋಗಿದ್ದೀವಿ, ಕಾನೂನು ಬಗ್ಗೆ ಗೌರವ ಇದೆ. ಆಮೇಲೆ
ಒಂದು ಸಿನಿಮಾ ಬಗ್ಗೆ ಸೆನ್ಸರ್ ಬಗ್ಗೆ ಮಾತಾಡ್ತೀರಾ, ಸಿನಿಮಾ ನೋಡ್ಬೇಕಾದ್ರೆ ಸೆನ್ಸರ್ ನಿರ್ಮಾಪಕರು ಒಳಗೆ ಇವ್ರಿಗೆ ಯಾವ ರೀತಿ ಮಾಹಿತಿ ಬಂದರು? ತಮಿಳ್ ಇಂಡಸ್ಟ್ರಿಯಿಂದ ಇವರಿಗೆ ಪರ್ಟಿಕ್ಯುಲರ್ ಮಾಹಿತಿ ಯಾವ ರೀತಿ ಕೊಟ್ಟರು? ಈಗ ನಿರ್ಮಾಪಕರಿಗೆ ಅವರು ಕೆವಿನ್ ಸಂಸ್ಥೆಯವರು ಸುಮಾರು ಒಂದು 100 ಕೋಟಿ ಡೆಪ್ರಮೇಷನ್ ಆಗ್ತಾರೆ. ಅವರು ಡೆಪ್ರಮೇಷನ್ ಹಾಕಿ ರೆಡಿ ಮಾಡ್ತಾರೆ. ಯಾವ ರೀತಿ ಅವರು ಬೇರೆ ಥರ ಅಲ್ಲ, ಯಾವ ರೀತಿ ಇವ್ರಿಗೆ ಎಲ್ಲ ಬಲ್ಲ ಮಾಹಿತಿಗಳ ಪ್ರಕಾರ ನನಗೆ ಎಲ್ಲ ಮಾಹಿತಿ ಬಂದಿದೆ. ಸೆನ್ಸರ್ ನೋಡಿದ್ರು, ಆ ಸುಪ್ರೀಂ ಕೋರ್ಟ್ ಜಡ್ಜಿಂಗ್ ಅಂದ್ರು, ಪಾಪ ಕೋರ್ಟ್ ಜಡ್ಜಿಂಗ್ ಅಂದರು, ಪಾಪ ಏನು ಎಲ್ಲ ತುಂಬ ಚೆನ್ನಾಗಿ ಲಿಂಕ್ ಇಟ್ಟಿದ್ದಾರೆ. ಸ್ವಲ್ಪ ಬಾಯಿ ಚೆನ್ನಾಗಿದ್ರೆ ಚೆನ್ನಾಗಿರ್ತದೆ ಅಂತ ಕಾಣುತ್ತೆ. ನೀನು ಎಲ್ಲೇ ಕೆಲಸ ಮಾಡಿದೆ ನಿಜವಾಗ್ಲೂ ಹೇಳಲ್ಲ. ನಾನು ಯಾರೋ ಒಂದು ಮನೆ ಇವತ್ತು ಅವತ್ತು ಅವನಂತಾನೆ ನಾನು ಫೋನ್ ಮಾಡ್ಬಾರ್ದು. ಅವತ್ತು ಫೋನ್ ಮಾಡಿದೆ, ನಾನು ಫೋನ್ ನಂಬರ್ ಸಿಕ್ಕಿಲ್ಲ. ಇವನು ಯಾರ ಹತ್ರ ಕೆಲಸ ಮಾಡ್ದೆ, ಹಿರಿಯ ಸ್ನೇಹಿತರು, ನನ್ನ ಸ್ನೇಹಿತರು ಬಾಸ್ ಹತ್ರಕ್ಕೆ ಅವ್ರು ಫೋನ್ ಮಾಡಿದೆ. ಸ್ವಾಮಿ ನಿಮ್ಮ ಸ್ನೇಹಿತರಿಗೆ ಮಾಡೋರು ಒಂಚೂರು ಫೋನ್ ಮಾಡಿ ಕೇಳಿ ಹಿಂದೆ. ಅವರು ಅಷ್ಟೇ ಒಬ್ಬರು ಇದ್ದರು, ಅವ್ನಿಗೆ ಅರ್ಥ ಆಗಿರುತ್ತೆ. ಅವ್ರಿಗೂ ಫೋನ್ ಮಾಡಿದೆ, ಅಣ್ಣ ಹೇಳ್ತೀನಿ ನಾ ಅಂದ. ಆಮೇಲೆ ಎಲ್ಲ ಹೇಳ್ತಾರೆ, ಸರ್ ವಿಷಯ ಗೊತ್ತಾ ಸರ್ ಅಂದ್ರೆ ಏನಂದೆ, ಅವನೇನಾರು ನಿಮ್ಮ ಮನೆ ಹತ್ರ ಯಾರು ಇಟ್ಕೊಂಡು ಕರೆಕ್ಟಾಗಿ ಕ್ಲೋಸ್ ಆದರೆ ನಿಮ್ಮ ಫ್ಯಾಮಿಲಿಗಳು ಹಾಳಾಗೋಗುತ್ತೆ, ದಯವಿಟ್ಟು ಯಾರು ಇಟ್ಕೊಬಿಡಿದ್ರು. ನನಗೆ ಯಾಕೆ ಬೇಕಪ್ಪ ಬೇರೆ ಸುದ್ದಿ? ಅವನೆಲ್ಲರೂ ಹೋಗಿ ಒಂದು ಕಡೆ ಕರೆಕ್ಟಾಗಿ ಇದ್ದುಬಿಟ್ಟಿದ್ರೆ ನಮ್ಗೆ ಯಾಕೆ ಬೇಕಪ್ಪ ಬೇರೆ ಸುದ್ದಿ? ಇಷ್ಟ ನಮಗೆ ಬೇಕಿಲ್ಲ. ಬೂతుంటాడు లేకపోతే ಪಿ ತಿಂಟಾಡು ಅಂತಾರೆ. ಇಟ್ಕೊಳ್ಳೋರಾನೇ ಬಾರ, ನಮ್ಮ ಮನೆ ಬಾರ, ನಾವು ಯಾಕೆ ಇಟ್ಕೋಬೇಕು? ಅದರಿಂದ ಈ ಥರ ವಿಷಯಗಳಿಗೆ, ಈ ಥರದವ್ರಿಗೆ ನಾವು ಯಾವತ್ತೂ ಚಿತ್ರೋದ್ಯಮ. ಆಮೇಲೆ ಇನ್ನೊಂದು, ನಮ್ಮ ಯಾರೇ ಟೆಕ್ನಿಷಿಯನ್ ಆಗಲಿ, ಯಾರೇ ಕಲಾವಿದರಾಗಲಿ, ಆಮೇಲೆ ಯಾವುದೇ ಹೆಣ್ಮಕ್ಳಾಗಲಿ, ಹೊಸ ಬರೋ ನಿರ್ಮಾಪಕರುಗಳಿಗಾಗಲಿ, ನಿರ್ದೇಶಕರಿಗಾಗಲಿ ತುಂಬ ಜನ ಇದು ಬಂದು ಕಂಪ್ಲೇಂಟ್ ಬರ್ತಾಯಿದೆ. ಯಾವ ರೀತಿ ಅಂದರೆ, ನನ್ನನ್ನು ಪ್ರೊಡ್ಯೂಸರ್ ಕರ್ದ, ಡೈರೆಕ್ಟ್ರ್ ಕರ್ದ, ಮೋಸ ಮಾಡ್ದ, ನೀವು ಮಾಡೋಕ್ಕಿಂತ ಮುಂಚೆ ಬಂದು ದಯವಿಟ್ಟು ಅಸೋಸಿಯೇಷನ್ ಮಾತಾಡ್ಕೋಬೇಕು, ಪ್ರತಿಯೊಬ್ಬರಿಗೂ ಅಗ್ರಿಮೆಂಟ್ ಮಾಡಬೇಕಿನ್ನು ಮುಂದಕ್ಕೆ. ಆಮೇಲೆ ಯಾವುದೇ ಹೆಣ್ಮಕ್ಳು ನಾನು ಮೀಸುವೆ ಮಾಡ್ದ, ಕರೆಕ್ಟ್ ಕರ್ದೇ ಇರ್ಬೋದು, ಕರೀದಲ್ಲೇ ಇರ್ಬೋದು, ನೀವು ಬೇಕು ಅಂತ ಹೇಳ್ಬೋದು, ನಿರ್ದೇಶಕ ಮಾಡ್ಬೋದು, ಹೊಸಬರು ಬಂದ್ಬೋದು. ಆ ಥರ ಇದ್ದರೆ ಆವತ್ತಾದ ಕ್ಷಣ, ಅವತ್ತಿನ ದಿನ ಇಲ್ಲ ನೆಕ್ಸ್ಟ್ ಡೇ ನಿಂಗೆ ಮುಜುಗರ ನೆಕ್ಸ್ಟ್ ಡೇ ಬಂದು ದಯವಿಟ್ಟು ಕಂಪ್ಲೇಂಟ್. ಇನ್ನೊಂದು ದಿನ ಹೋಗಿ ನೀನು ಚಿತ್ರ ನಿರ್ಮಾಪಕರಾಗಿರ್ಬೋದು, ಅಲ್ಲ ಚಿತ್ರೋದ್ಯಮ, ನಾಟ್ ಓನ್ಲಿ ಚಿತ್ರೋದ್ಯಮ, ನಿರ್ಮಾಪಕರ್ದ, ನಿರ್ದೇಶಕರ್ದ, ಕ್ಯಾಮ್ರಾಮ್ಯಾನ್ ಕರ್ದ, ನನಗೆ ಅವಾಗಲೇ ಚಪ್ಪಲಿ ಹೊಡೆದ್ಬಿಟ್ಟು ನೀನು ಆಚೆ ಬರಬೇಕು. ಚಪ್ಪಲಿ ತೊಗೊಂಡು ಹೋಗ್ಬಿಟ್ಟು ಆಚೆ ಬರಬೇಕು. ಅದ್ಬಿಟ್ಟು ನೀವು ಎಷ್ಟು ಬಂದು ಟಿ ವಿಲಿ ಕೂತ್ಕೊಂಡು ಹೇಳಿದಾಗ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಇಡ್ತೀವಿ ಮುಂದೆ. ಚಿತ್ರೋದ್ಯಮದ ಬಗ್ಗೆ ಯಾರು ಅಗೌರವ ಮಾತಾಡೋಕ್ಕೆ ಇದು ಕೊಡಬಾರ್ದು, ಮಾಡಬೇಡಿ. ನಿಮ್ಗೆ ಇಷ್ಟ ಇಲ್ಲ ದಯವಿಟ್ಟು ಇದ್ದಂತೆ ಗೌರವಸನ್ನ ಬೇರೆ ಕಡೆ ಇದ್ಬಿಡಿ. ನಿಮ್ಮ ನೀವು ಎಲ್ಲರೂ ಯಾಕೆ ನಮ್ಮ ಯಾವ ಮಾತೆ ಪದೇ ಸಿನಿಮಾ ಬಗ್ಗೆ ಹೇಳ್ತೀರಾ? ಇದಾಗಬಾರ್ದು ಅಂತ ನನ್ನ ಅನಿಸಿಕೆ. ಇದ್ದಾರೆ ಕಾನೂನು ಚೌಕಟ್ಟಲ್ಲಿ ಲಾ ಪಾಯಿಂಟ್ ಮುಖಾಂತರ ಎಲ್ಲರಿಗೂ ಒಳ್ಳೆ ರೀತಿ ಒಳ್ಳೆ ಉದ್ಯಮ ಇದಕ್ಕೆ ಬಂದು ಇನ್ವೆಸ್ಟ್ ಮಾಡಿ, ಸಿನಿಮಾಗಳು ಒಳ್ಳೆ ಮಾಡಿ, ಸಿನಿಮಾಗಳ್ನ ದಯವಿಟ್ಟು ಚೆನ್ನಾಗಿ ಹೋಗುತ್ತೆ. ಚಿತ್ರರಂಗ ಇವತ್ತು ಕಷ್ಟದಲ್ಲಿರ್ಬೋದು, ಮುಂದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಯಾರಿಗೆ ಹೇಳ್ತೀನಿ. ಆಮೇಲೆ ಇಲ್ಲಿ ಕೆಲವು ಜನ ಇದ್ದಾರೆ ಟಿಕೆಟ್ ಹರ್ಸೋಕ್ಕೆ ಅಂತ. ಇನ್ನು ಮುಂದಕ್ಕೆ ಆ ಥರದ್ದು ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ನಿಮ್ಗಾದರೆ ಸಿನಿಮಾ ನೋಡಿ, ಸಿನಿಮಾನೂ ಮಾಡಿ, ಸಾಲನೂ ಮಾಡಿ, ಥಿಯೇಟ್ರಿಗೆ ಹಾಕಿ, ಬಿರಿಯಾನಿನೂ ಕೊಟ್ಟು, ನಿಮ್ಮ ಕಾಸು ಕೊಟ್ಟು ಸಿನಿಮಾ ನೋಡ್ತೀನಿ. ನಿಮ್ಗೆ ನ್ಯಾಚಿಗೆ ಆಗೋಲ್ಲ ಜನ್ಮಕ್ಕೆ. ಇವತ್ತಿನ ದಯವಿಟ್ಟು ಹೇಳ್ತೀನಿ, ಕೆಲವು ನಿರ್ಮಾಪಕರು, ಕೆಲವು ನಿರ್ದೇಶಕರು ಹೊಸಬರು ಕರ್ಕೊಂಬಂದು ಬಲಿ ಕೊಡ್ತಾ ಇದ್ದೀರಾ ಅಂದರೆ ಆ ರೀತಿ ಬಲಿ ಕೊಡ್ತಿದ್ರ. ಸಿನಿಮಾ ತೋರಿಸೋದಂತೆ, ಕಾಸು ಕೊಡೋದಂತೆ, ಮಲ್ಟಿಪ್ಲೆಕ್ಸ್ಗೆಲ್ಲ ಒಂದೊಂದು ಥಿಯೇಟ್ರಿಗೆ 20 ಜನ ಕಳ್ಸಂತೆ, ಒಂದು ವಾರ ಏತಿಗೆ ಬಾಳ್ ಮಾಡ್ತೀರಾ? ಯಾಕೆ? ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ಇವಾಗ ಕಾಲ ಸರಿಲ್ಲ, ಮಾಡಬೇಡಿ. ಸದ್ಯಕ್ಕೆ ಒಳ್ಳೆ ಸಿನಿಮಾ ಮಾಡೋಣ, ಒಳ್ಳೆ ಸಿನಿಮಾ ಬರ್ತದೆ. ಅದ್ಬಿಟ್ಟು ಟಿಕೆಟ್ ಹಚ್ಚೋದು ಯಾವ ಕಾಲದಲ್ಲಿ ಇದ್ದೀವಿ ನಾವು ರೀ? ಯಾವ ಪರಿಸ್ಥಿತಿಯಿಂದ ಇಟ್ಟಿದ್ದೀರಿ ನೀವೆಲ್ಲ? 290 ಸಿನಿಮಾ ಬರ್ತಾ ಇದೆ. ನೀವು ನಂಬ್ತೀರಿ ಬಿಡ್ತೀರ? ಥಿಯೇಟ್ರ್ಗಳು ಒಂದೊಂದು ಟಿಕೆಟ್ 25 ಏನು ಕೊಡ್ತೀರಾ? ಎಷ್ಟು ದಿನ ಅಂತ ಕೊಡ್ತೀರಾ? ಕಥೆಗಳು ಬರೀರಿ. ಆ ಪ್ರಾಕ್ಟೀಸ್ ಮಾಡಿದ್ದಾರೆ, ಮಾಡ್ತಾ. ಆಮೇಲೆ ನಮ್ಮ ನಿರ್ದೇಶಕರು ದಯವಿಟ್ಟು ನಿಮ್ಮ ಮನವಿ ಮಾಡ್ತೀನಿ, ಒಳ್ಳೊಳ್ಳೆ ನಿರ್ದೇಶಕರಿದ್ದೀರಾ, ಸಿನಿಮಾಗಳು ಕತೆ ಬರ್ಸಿ, ಕತೆ ಮಾಡಿ, ದಯವಿಟ್ಟು ನೀವೆಲ್ಲ ಒಂದು ಸ್ಯಾಲರಿ ಥರ ಫಿಕ್ಸ್ ಮಾಡ್ಕೊಂಡು ಸಿನಿಮಾ ಮಾಡಿ ಬಂದಂಥ ಕಾಲದಾಗ ಪರ್ಸೆಂಟೇಜ್ ತೊಗೊಂಡೋಗಿ ಮನೇಲಿ ಕೂತ್ಕೊಬೇಡಿ. ಒಳ್ಳೆ ನಿರ್ದೇಶಕರಿದ್ದಾರೆ ನಮ್ಮ ಚಿತ್ರರಂಗ, ತುಂಬ ಒಳ್ಳೊಳ್ಳೆ ನಿರ್ದೇಶಕರಿದ್ದೀರಾ. ಕನ್ನಡ ಚಿತ್ರರಂಗ ಭಾರಿ ದೊಡ್ಡ ಮಟ್ಟದಲ್ಲಿದೆ. ನಾವು ಕತೆಗಳು ಮಾಡೋಣ, ಒಳ್ಳೆ ಆರ್ಟಿಸ್ಟ್ಗಳು ಕೋಪರೇಷನ್ ಮಾಡೋಣ, ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ಬೆಳೀತದೆ. ಬೆಳೆಸಿ ಇಂಡಸ್ಟ್ರಿ ಉಳಿಸಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ನಾನು ವೈಯಕ್ತಿಕ ಮಾತಾಡ್ದೆ, ನನ್ನ ಅಷ್ಟು ಸಂಸ್ಥೆ ಇದೆ, ಸಂಸ್ಥೆ ಕಂಪ್ಲೇಂಟ್ ಕೊಡ್ತೀನಿ. ಸಂಸ್ಥೆ ಬಂದು ಯಾರು ಬೇಕು. ಆಮೇಲೆ ನಾವಿಲ್ಲಿ ಯಾರು ದೂಷಣೆ ಮಾಡೋಕ್ಕಾಗಿಟ್ಟಿಲ್ಲ.
ಅಲ್ಲ ಅವನು ಅಲ್ಲ ಅವನು ಯಾರ್ರಿ ಪಾಪ ಅವ್ನು ನಾನು ಯಾಕೆ ಕೇಳಿ ಅವ್ನು ನನ್ನ ಕ್ಷಮೆ ಕೇಳಕ್ಕೆ ಅವನು ಏನಾಗ್ತದೆ ನನಗೆ ಅವ್ನು ಯಾಕೆ ನಾನು ಕ್ಷಮೆ ಕೇಳಬೇಕು ಬೆಸಿಟಿ ಇಲ್ಲ ನಾನು ಕ್ಷಮೆ ಕೇಳೋಂಥದ್ದು ಅವನು ಏನು ಮಾಡೋನೆ ಕೊಬ್ಬರಿ ಮಂಜ ಆ ಮಂಜ ಹೌದು ನಾನು ಕೊಬ್ಬರಿ ಮಂಜ ಐ ಆಮ್ ನಾಟ್ ಸ್ಮಗ್ಲರ್ ಅಲ್ಲ ರೀ ನಾನು ಸ್ಮಗ್ಲರ ಗಾಂಜಾ ಮಾಡ್ತಿಲ್ಲ ರೀ ನಾನು ರೈತನ ಮಗ ಬೆಂಗಳೂರು ಜೀವನ ಮಾಡ್ಕೊಳಕ್ಕೆ ಬಂದು ಆಟೋ ರಿಕ್ಷಾ ಓಡಿಸಿದ್ದೀನಿ ಕೊಬ್ಬರಿ ಕಲ್ಪವೃಕ್ಷ ಅದು ತಂದು ಮಾರಿದ್ದೀನಿ ಜೀವನ ಪುಟ್ ನಾನು ಇವತ್ತಲ್ಲ ನಾನು ತುಂಬ ಇಂಟರ್ವ್ಯೂಲಿ ನಮ್ಮ ಬೈಪುರಂ ಗುಟ್ಟಳಿಂದ ವೈಶಂಪುರ ಗಂಟೆ ಸೈಕಲ್ ತೊಳ್ಕೊಂಡು ಜೀವನ ಮಾಡಿದ್ದೀನಿ ಇವತ್ತು ಭಗವಂತ ನಾನು ಎಲ್ಲಿಟ್ಟನೆ ಉತ್ತಮ ಸ್ಥಾನದಲ್ಲಿ ಇಟ್ಟಿದ್ದಾರೆ ಮನೆ ಮೂರು ಕಾರು ಬಂಗ್ಲೆ ಭಗವಂತ ಅದಕ್ಕಿಂತ ಕೊಟ್ಟವನ್ರಿ ಇವನು ಬುದ್ಧಿವಂತ ಬುದ್ಧಿಜೀವಿ ಎಷ್ಟು ಮನೆ ಹಾಳಾಗೋಗ್ಬಿಟ್ಟಿದ್ರಿ ಹಾಳಾಡಬೇಡ್ರಿ ಕೆ ಮಂಜಿ ಕ್ಷಮೆ ಕೇಳೋದು ಏನಾಯ್ತು ಕೆ ಮಂಜಿಗೆ ಯಾಕೆ ಬಂದು ಕ್ಷಮೆ ಕೇಳ್ಬೇಕು ಅವನು ಹೌದು ನಾನು ಕೇಳಿದ್ ನಂಗೆ ಕ್ಷಮೆ ಬಂದು ಬಾರೋ ನಿಂಗೆ ಕ್ಷಮೆ ಕೇಳೋದು ಕೇಳಿದ್ನ ಬೇಡ ನಾನು ಅವ್ನು ಕ್ಷಮೆ ಕೇಳಿದ್ರೆ ಹೇಳಿದ್ರೆ ಕೇಳ್ತೀನಿ ಹೇಯ್ ನಾನು ಆರ್ಡಿನರಿ ಅಲ್ಲ ಅವನು ಬರವಣಿಗೆ ಇರ್ಬೋದು ಅವನು ಇದಿರ್ಬೋದು ನನಗೂ ಭಗವಂತ 7ನೇ ಕ್ಲಾಸ್ SSLC ನಾನು ಭಗವಂತ ನನಗೂ ಒಂಚೂರು ಬುದ್ಧಿ ಕೊಟ್ಟವನು ನಾನೇನು ಬಿಷಪ್ ಕಟ್ಟಲ್ ಸ್ಕೂಲಲ್ಲಿ ನಮ್ಮಪ್ಪ ಕಾರ್ ಕಳಿಸಿಲ್ಲ ಕಾರ್ಪೊರೇಷನ್ ಸ್ಕೂಲ್ ನಾನು ಓದಿರೋದು ಹೇಳ್ದೆ ಗೊತ್ತಾ ನಿನಗೆ ಭಾಷಾ ಅಂತ ಒಂದು ಪಿಕ್ಚರ್ ಐತೆ ಅಂತ ಕೋಟಿಗೊಬ್ಬ ಫ್ಲಾಶ್ ಬ್ಯಾಕ್ ಗೊತ್ತಾ ಒಂದು ಭಾಷೆಂದು ಕೆ ಮಂಜು ಅಂತ ಫ್ಲಾಶ್ ಬ್ಯಾಕ್ ಇದೆ ಆದರೆ ನಾನಿವಾಗ ನನ್ನ ಗುರುಗಳು ಮಾತು ಪಾಲನೆ ಮಾಡ್ತೀನಿ ಗೌರವಿಸ್ತೀನಿ ಕಾನೂನು ಬಗ್ಗೆ ನಂಬಿಕೆ ಇದೆ ಪಾಪ ಅವನು ನಾನು ಕೇಳೋಂಥದ್ದಿಲ್ಲ ಅವ್ನು ಬೇರೆ ನನ್ನ ಬಗ್ಗೆ ಇನ್ನೇನು ಹೇಳಿಲ್ಲ ಕೊಬ್ಬರಿ ಮಂಜ ನನ್ನ ಏನು ನನ್ನ ಹಿಡ್ಕೊಳಕ್ಕೆ ಏನೈತೆ ಅವನೇ ಕರೆದ ಬಾಪ ನಾನೇನು ಕೊಡ್ತೀನಿ ತಪ್ಪೇನಿದೆ ಬಿಡೋದು ಏತಿ ನಾನು ಬಿಡಲಾರ್ತಾರೆ ಅವನೇನು ನಾನು ಇದು ಮಾಡೋಕ್ಕಾಗ್ತದೆ ನಾನು ಹುಡುಗಿದೆ ಕರ್ಕೊಳಕ್ಕೆ ನಾನೇನು ಮಾಡೋಕೆ ಅವನ್ನ ಬಿಡಲ್ಲ ಬಿಡ್ದಲ್ಲಿ ಏನು ಮಾಡ್ತಾನೆ ಕರ್ಕೊಂಡು ಹೋಗೋದು ಪಾಪ ಅವ್ನು ನಾನು ಬರ್ತೀನಿ ನನಗೂ ಕೆಲಸ ಇಲ್ಲ ತಪ್ಪೇನಾರಿದೆಯಾ ಇಂಥವ್ರನ್ನ ನಾವೆಷ್ಟು ಜನ ನೋಡಿದೀವಮ್ಮ ಪೀನಟ್ ಇವೆಲ್ಲ ನಂಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ ಅವ್ನು ಪೀನಟ್ ನನಗೆ ಇರಲಿ ಅದಕ್ಕೆ ತಲೆ ಕೆತ್ಕೊಳ್ಳ ಅವನು ನಾನು ರ್ಯಾಶು ಹೊಗ್ಗ ಯಾರು ಹೇಳೋದಂತೆ ಅವ್ನು ಬ್ಯಾಡ್ ಅಂತೆ ಅವ್ನು ಬ್ಯಾಡ್ ಆದರೆ ನಾನು ಡೆವಿಲ್ ಆಗ್ಬಿಡ್ತೀನಿ ಅದರಿಂದ ಇವೆಲ್ಲ ಬಿಟ್ಬಿಟ್ಟು ನನಗೆ ಕ್ಷಮೆ ಕೇಳೋ ನೆಸಿಟಿ ಇಲ್ಲ ನನ್ನ ಕಾನೂನು ಇದೆ ನನ್ನ ಅಸೋಸಿಯೇಷನ್ ಇದೆ ನಾವು ಗೌರವಿಸ್ತೀನಿ ನಿರ್ಮಾಪಕರು ನಾನು ನಿರ್ಮಾಪಕ ಈ ಸ್ಥಾನದಲ್ಲಿ ಆ ಜಾಗದಾಗ ಕಂಪ್ಲೇಂಟ್ ತಗೊಂಡು ನಮ್ಮ ಧರ್ಮ ನನ್ನನ್ನು ಜನ ಆಯ್ಕೆ ಮಾಡೋರು ನಾನು ಅವ್ರಿಗೆ ಗೌರವಿಸ್ಬೇಕು ಕೆ ಮಂಜು ಇಲ್ಲಿ ಕೂತ್ಕೊಂಡು ಎಕ್ಸ್ಕ್ಯೂಸ್ ಮೀ ಕೆ ಮಂಜು ಇಲ್ಲಿ ಕೂತ್ಕೊಂಡು 8 ಸೌತ್ ಇಂಡಿಯಾ ಸಿನಿಮಾ ಮಾಡೋ ಕೆಪಾಸಿಟಿ ಕೆ ಮಂಜಿಗಿದೆ ನಾಟ್ ಒನ್ ಅಟ್ ಎ ಟೈಮ್ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಮಾಡೋ ಶಕ್ತಿ ಭಗವಂತ ಕೊಟ್ಟಾನೆ ಅದು ಕೆ ಮಂಜು ಪವಾರ್ ಐ ಆಮ್ ನಾಟ್ ಬೆಗ್ಗರ್ ಬೇರೆಯವ್ರ ದಾಣಕ್ಕೆ ಕಾಯೋ ಕೆ ಮಂಜು ಅಲ್ಲ ನನ್ನ ಶಕ್ತಿ ಸಾಮರ್ಥ್ಯಕ್ಕೆ ಭಗವಂತ ನನಗೆ ಆ ಶಕ್ತಿ ಕೊಟ್ಟಾನೆ ಇರಿ ಯಾರು ನಾನು ಕರಿಬೇಕಾ ಅವನ್ನ ಇನ್ನು ಮುಂದಕ್ಕೆ ಎಕ್ಸ್ಕ್ಯೂಸ್ ಮೀ ಇನ್ನು ಮುಂದಕ್ಕೆ ಚಿತ್ರರಂಗದಲ್ಲಿ ಎಲ್ಲರೂ ಕೊಡೋಕೆ ಹುಚ್ಚ ಎಲ್ಲರೂ ಇಲ್ಲಿ ಹುಚ್ಚ ನಮ್ಗೆ ಹುಚ್ಚಿಡ್ದೈತಾ ಕೋಟೆ ಅಂದ್ರೆ ದೊಡ್ಡಪ್ಪ ನಮ್ಗೆ ಹುಚ್ಚಿಡ್ದೆ ಕಂಪ್ಲೇಂಟ್ ಕೊಡೋಕ್ಕೆ ಹಾಂ 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 ಇಲ್ಲ ಸರ್ ಅವನು ಮಾತಾಡಿದಾಗ ಅವ್ನು ನೋವು ಹೇಳ್ದ ನೀವು ಅದೇ ಕೇಳಿದ್ರೆ ನೀವು ಹೇಳಿದ್ರೆ ಯಾಕೆ ಕೇಳಿದ್ರೆ ಕೇಳುವ ಕೇಳಿರ್ತಾನೆ ಅದು ಕೇಳಿದ್ಮೇಲೆ ಅವ್ನು ನೋವು ಇದ್ದರೆ ಅವ್ನು ಮಾತಾಡಿರ್ತಾನೆ ಇಲ್ಲಾಂದ್ರೆ ಅವ್ನಿಗೇನೋ ಗೊತ್ತಿರ್ತಾವೆ ನೀವು ಅವನು ಕನಕಪುರ ಶ್ರೀನಿವಾಸಿ ಟುಡೇ ನಾಟ್ ಆರ್ಡಿನರಿ ಇವತ್ತು ಆರ್ಡಿನರಿ ಒನ್ಸ್ ಅಪಾನ್ ಎ ಟೈಮ್ ಅವ್ನು ರೇಷ್ಮೆದು ರಾಜ ಅದು ಅವ್ರ ಇಷ್ಟ ನನಗೆ ಸಂಬಂಧ ಇದೆಯಾ ಇದೇ ಮಾತಿಗೆ ನೀವು ಹೇಳ್ತೀವಿ ಅವ್ನು ಮಾತಾಡ್ದ ಮತ್ತು ನನಗೆ ಸಂಬಂಧ ಏನಿದೆ ನಮಗೆ ಬೇಕಿಲ್ಲ ಇನ್ನು ಇಂಡಸ್ಟ್ರಿ ಇಲ್ಲಮ್ಮ ಇಲ್ಲ ಸುಮ್ಮನೆ ಎಲ್ಲರೂ ಕೊಡಲ್ಲ ಇವನು ನೋಡು ಚಂದ್ರಚೂಡ್ ಈಸ್ ನಾಟ್ ಆರ್ಡಿನರಿ ಅವ್ನು ಬುದ್ಧಿವಂತ ಬುದ್ಧಿಜೀವಿ ಪತ್ರಕರ್ತ ಎಲ್ಲ ಹೇಳ್ತಾನಲ್ಲ ಸರ್ ಹಿಂಗಾಗಿದೆ ಓಕೆ ಬಂದು ಅವನು ಯಾರಿಗೆ ಹೇಳಬೇಕು ಫೋನಲ್ಲಿ ಕೂತ್ಕೊಂಡು ಹೇಳ್ತಾರ ಇಲ್ಲ ಹೊರದೇಶದಲ್ಲಿ ಇದ್ದಾನ ಅಸೋಸಿಯೇಷನ್ ಬರಲಿ ನೀನು ಎಮ್ ಎ ಜ್ವರ ಬಂದರೆ ಎತ್ತು ಬರೆಯಾಕ್ರಿ ಏನರ್ಥ ನಾನು ಯಾರಿಗೋ ಮಾಡಿದ್ದೀನಿ ನಾನು ಯಾರಿಗೂ ಫೋನ್ ಮಾಡಿದ್ದೀನಿ ಅವ್ರು ಫೋನ್ ಮಾಡಿದ್ರೆ ಅವ್ರೇನಂತಾರೆ ಇಲ್ಲಿ ತಿಪ್ಪೆ ಸಾರಿಸೋ ಕೆಲಸ ಬೇಡ ಇಲ್ಲಿ ಪ್ರತಿಯೊಬ್ಬನಿಗೂ ಗೌರವ ಇದೆ ಅವನಿಗೂ ಗೌರವ ಇದೆ ನಾನು ಅಗೌರವಾಗಿ ಅವನಿಗೂ ಗೌರವ ಇದೆ ಬಂದೇಳು ತಪ್ಪೇನಿದೆ ಇಲ್ಲ ಹಿಂಗೇನೋ ಆಗ್ಬಿಟ್ಟಿದೆ ಇನ್ನು ಮುಂದಕ್ಕೆ ಆಗಲ್ಲ ತಪ್ಪೇನಿಲ್ಲ
ಮಾಡಬಾರ್ದು ತಪ್ಪು ಯಾರು ಮನುಷ್ಯ ಯಾರು ಮಾಡಬಾರ್ದಿಲ್ಲ, ಮಾಡೋನೆ. ಆಮೇಲೆ ನಮ್ಮಲ್ಲಿ ಮೆಂಬರ್ ಇದ್ರೆ ಬಾಪ ಏನೋ ಆಯ್ತು ಅಂತ ಹೇಳಿ ನಾವು ಎಲ್ಲ ಮೆಂಬರ್ಗೆ ಅಲ್ವಾ. ಮೆಂಬರ್ ಅಲ್ಲ, ರೈಟ್ ಅಸೋಸಿಯೇಷನ್ ಮೆಂಬರ್ ಅಲ್ಲ, ಡೈರೆಕ್ಟರ್ ಮೆಂಬರ್ ಅಲ್ಲ. ಅಲ್ಲ ಮಾತಾಡ್ತದ ಏನು ಬಾಯಿ ಬಂದ ಮತ್ತೆ. ಈಗ ನೀನು ನೋಡ್ದ ನಾವು ಮಾತಾಡ್ದಂದ್ರ ನೋಡಿದಿರಾ ಏನು ಹೇಳೋನೆ? ಇದಕ್ಕೇನು ತಾವೇನು ಅನ್ಸ್ಕೊತೀವಿ? ತಮ್ಮ ಅನ್ಸಿಕೆ ಏನದು ಹೇಳಿ, ನಮ್ಗೆ ಗೊತ್ತಾಗಬೇಕು ಹೇಳಿ. ಹೇಳಿ ಏನಿದು, ಏನೇನು ಏನಂದು ತಪ್ಪಲ್ವ? ಅದಕ್ಕೇನು ಮಾಡೋದು ನಾನು? ಅಣ್ಣ ಎಲ್ಲಿದ್ಯಾ ಬಾರೋ, ನೀ ಕೈ ಮುಯ್ತೀನಿ ಕೇಳ. ಐ ಆಮ್ ಗಾಂಡುನಾ? ಅಲ್ಲ, ದೇವರು. ನಾನು ದೇವರು ಅಲ್ವಾ. ಯಾರ ಮನೆ ಕಂಡಮ್ ಯಾರು ನೋಡ್ಕೊಳ್ಳಲ್ಲ. ಸ್ನೇಹಕ್ಕೆ ಬೆಲೆ ಇರ್ತದೆ, ಗೌರವ ಕೊಡ್ತಾರೆ. ಮಾಡಬಾರ್ದು. ನೀನು ಮಾತಾಡೋ ಆಕ್ರೋಶಕ್ಕೆ ನೀನು ಇದಕ್ಕೆ ಹೇಳಿದ್ನಲ್ಲ, ಇವತ್ತು ಯಾರು ಮಧ್ಯಾಹ್ನ ಮಾತಾಡ್ಬಿಟ್ಟಿದ್ರಂತಲ್ಲ, ಅದಕ್ಕೆ 3 ವರ್ಷ ಮಾತಾಡೋ ಶಕ್ತಿ ನನಗೈತೆ, 6 ವರ್ಷಗಳ ಶಕ್ತಿ ಐತೆ. ಅಂದರೆ ನಾನು ಅವಿವೇಕಿ ಅಲ್ಲ, ನಾನು ಬುದ್ಧಿವಂತ ಅಲ್ಲ, ಒಪ್ಕೋತೀನಿ. ಅವನು ಹೇಳ್ದಾಗ ಅಲ್ಲ, ದಡ್ಡ ಆದರೂ ನನಗೆ ಕಲ್ಚರ್ ಇದೆ, ಸಂಪ್ರದಾಯ ಇದೆ, ಸಮಾಜದಲ್ಲಿ ಗೌರವ ಇದೆ. ಕೆ ಮಂಜುಗೆ ಎಲ್ಲಿಂದ ಬೇಕಾದ್ರೆ, ನಾಟ್ ಓನ್ಲಿ ಕರ್ನಾಟಕ, ತಮಿಳ್ನಾಡಿಗೆ ಹೋದ್ರೂ ಬೆಲೆ ಇದೆ, ಕೇರಳಗೆ ಹೋದ್ರೂ ಬೆಲೆ ಇದೆ. ಇಲ್ಲಿಂದ ನಾನು ಏನು ಬೈ ಚಾನ್ಸ್ ಕಾರಲ್ಲಿ ಯಾವಾಗಾದ್ರು ವಿಧಾನಸೌಧ ಹೋದ್ರೆ ಸೆಕ್ಯೂರಿಟಿ ಪ್ರೊಡ್ಯೂಸರ್ ನೀವು ಚೆನ್ನಾಗಿದ್ದೀರಿ ಅಂತ ಕಳಿಸ್ಕೊಡ್ತಾರೆ. ಆ ಗೌರವ ಇದೆ. ಅದನ್ನು ದುರಾಂಕಾರ ಅನ್ನಬಾರ್ದು. ಅದನ್ನು ನಾನು ಕೊಟ್ಟಿರೋ ಪ್ರೀತಿ ಇನ್ಕೋಬೇಕು. ಸಾರ್ವಜನಿಕರ ಜೊತೆ ನಾವಿರುವಾಗ ಯಾವ ರೀತಿ ಇರ್ತೀವಿ, ಯಾವ ರೀತಿ ಬೆಳಿತೀವಿ. ದುಡ್ಡು ಐತೆ ಅಂತ ಅಹಂಕಾರ ತೋರಿಸ್ಬಾರ್ದು. ನಾವು ಮಾತಾಡುವ ರೀತಿ ಇದ್ರೆ ಪ್ರತಿಯೊಬ್ಬರು ಗೌರವ ಕೊಡ್ತಾರೆ. ಅವನೇನೋ ಹುಚ್ಚ ಮಾತಾಡೋನೆ, ಅವನು ಯಾವಕ್ಕೆ ಹೋಗಿ ಯಾವ್ದಿರುತ್ತೋ ಅವನಿಗೇನಿಲ್ಲ. ಆಮೇಲೆ ಅವನ ಬಗ್ಗೆ ನಾವು ಕೆಟ್ಟದಾಗ ಹೇಳಿದೆ. ಸುದೀಪ್ ಅವ್ರಿಗೆ ಈಗ ಇದೇ ಹೇಳ್ತಿರಲ್ಲ, ನೀವು ಮಾಧ್ಯಮದವ್ರು ತಾನೇ ಕೇಳಿದ್ದನ್ನ. ಸರ್ ಸುದೀಪ್ ಅವ್ರಿಗೆ ಇದು ಎಲ್ಲ ನೋಡ್ಕೊಂಡು ಹಿಂಗೆ ಇಟ್ಕೋತಾರೆ, ಅದನ್ನ ನಾವೇನು ಹೇಳ್ಬೇಕಾಯ್ತು? ಹೋಗ್ರಿಗೆ ನಮಗೆ ಕೇಳ್ಬಿಡಿ ಅಂತ ಹೇಳ್ಬೇಕಾಯ್ತಾ? ಅದಕ್ಕೊಂದು ಹೇಳ್ತೀರಾ, ಉತ್ತರ ಕೊಡಲ್ಲ ನೀವು ಅಂತ ಹೇಳ್ತೀರಾ. ನೀವೇ ಕೇಳ್ತೀರಾ, ನೀವೇ ಮಾಡ್ತೀರಾ. ಅದಕ್ಕೇನು ಹೇಳ್ಬೇಕು ನಾವು? ನಿಮ್ಮ ಮಾಧ್ಯಮದವ್ರು ಕೇಳಿದ್ಕೆ ನಾವೇ ಕೊಟ್ಟಿದ್ದು ಉತ್ತರ. ಸುದೀಪ್ ಅವ್ರಿಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಗೊತ್ತಿರ್ತಾರೆ, ಮಾತಾಡ್ಕೊಳ್ಳಲ್ಲ. ಅವ್ರು ಬೈತಾರಾದರೆ ಯಾರನ್ನೂ ಸೇರ್ಕ ಅವ್ರು ಇಟ್ಕೊಳ್ಳಲ್ಲ, ಹಂಗೆಲ್ಲ ಬೈತಾರೆ. ಅದು ತಪ್ಪ ನಾನು ಹೇಳಿದ್ದೀನ? ಅದು ಕೇಳಿದ್ದು ನೀವೇ, ಅದು ಉತ್ತರ ಕೊಟ್ಟಿದ್ದೀವಿ. ಏನು ಮಾಡ್ತೀರಾ? ಆಮೇಲೆ ನಾನು ಏಕಾಏಕಿ ಅವ್ನು ಕೊಟ್ಟಿದ್ದೀವಿ, ನೀವು ವಾಕ್ಯ ತೆಗೆದು ನೋಡಲ್ಲ, ಹಿಂಬರಹ ಮುಂಬರಹ ಎಲ್ಲ ಓದ್ತೀನಿ, ನಾನು ತಿಳ್ಕೊತೀನಿ. ಹಿಂದೆ ಏನು ಮಾತಾಡೋಣ, ಮುಂದೆ ಏನು ಮಾತಾಡೋಣ. ಅದಕ್ಕೆ ನೀವು ಕಟ್ ಮಾಡಿ ಹಾಕಿರ್ತೀರಾ. ಯಾಕೆ ನೀವು ಸುಮ್ಮನೆ ಕೂತ್ಕೊಳ್ಳೋದ, ಮತ ಪಚ್ಬಿಟ್ಟು ಬೆಂಕಿ ಹಚ್ಚಿರ್ತೀರಾ. ಅದಿರಲಿ, ಏನು ಮಾಡೋಕ್ಕಲ್ಲ, ನಿಮ್ಮ ವೃತ್ತಿ. ನಿಮ್ಗೆ ಒಳ್ಳೇದಾಗಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.